ಜಶ್ವೀಕ್, ಒಂದು ಕತೆ ಹೇಳ. ತುಂಬ ವರ್ಷಗಳ ಹಿಂದೆ ಒಂದು ಗುರುಕುಲ ಇತ್ತಂತೆ. ಅಲ್ಲಿ ಗುರುಗಳು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ರಂತೆ. ಒಂದು ದಿವಸ ಏಕಾದಶಿ ಆಚರಣೆ ಬಂತಂತೆ. ಆವಾಗ ಗುರುಗಳು ಮಕ್ಕಳಿಗೆ ಹೇಳ್ತಾರಂತೆ, ಮಕ್ಕಳೇ ಇವತ್ತು ಏಕಾದಶಿ ಇದೆ, ಎಲ್ಲರೂ ಆಚರಣೆ ಮಾಡಬೇಕು, ಉಪವಾಸ ಮಾಡಬೇಕು ಅಂತ. ಮಕ್ಕಳಿಗೆ ಸ್ವಲ್ಪ ಬೇಜಾರಾಗುತ್ತಂತೆ. ಅದಕ್ಕೆ ಗುರುಗಳು ಮಕ್ಕಳನ್ನ ಪರೀಕ್ಷೆ ಮಾಡಬೇಕು ಅಂತ ಅನ್ಕೊಂತಾರಂತೆ. ಅದಕ್ಕೊಂದು ಉಪಾಯ ಮಾಡ್ತಾರಂತೆ. ಗುರುಗಳು ಎಲ್ಲ ಮಕ್ಕಳ ಕೈಲೂ ಒಂದೊಂದು ಮಾವಿನ ಹಣ್ಣು ಕೊಡ್ತಾರಂತೆ. ಕೊಟ್ಬಿಟ್ಟು ಈ ಹಣ್ಣನ್ನು ಎಲ್ಲಾದರೂ ಮುಚ್ಚಿಟ್ಕೊಂಡು ತಿನ್ನಿರಿ, ನೀವು ತಿಂದಿದ್ದು ಯಾರಿಗೂ ಗೊತ್ತಾಗಬಾರ್ದು, ಎಲ್ಲ ತಿಂದಾದ್ಮೇಲೆ ಸಂಜೆ ಗುರುಕುಲಕ್ಕೆ ಬರ್ರಿ ಅಂತ ಹೇಳ್ತಾರಂತೆ. ಗುರುಗಳು ಮಕ್ಕಳೆಲ್ಲ ಒಪ್ಕೊಂಡು ಹೋಗ್ತಾರಂತೆ. ಹೋದ್ಮೇಲೆ ಕೆಲವು ಮಕ್ಕಳು ಬಾಗ್ಲಿಂದ ಬಚ್ಚಿಟ್ಕೊಂಡು ತಿಂತಾರಂತೆ, ಕೆಲವು ಮಕ್ಕಳು ಮರದಿಂದಗಡೆ ಬಚ್ಚಿಟ್ಕೊಂಡು ತಿಂತಾರಂತೆ. ಮುಚ್ಚಿಟ್ಕೊಂಡು ಎಲ್ಲ ಮಕ್ಕಳು ಹಣ್ಣು ತಿಂತಾರಂತೆ. ಅದರಲ್ಲಿ ಒಬ್ಬ ಹುಡುಗ ಇರ್ತಾನಂತೆ. ಅವನು ಹಣ್ಣನ್ನು ತಿನ್ನೋದಿಲ್ವಂತೆ. ಸಂಜೆ ವಾಪಸ್ ಬಂದು ಗುರುಗಳ ಕೈಲಿ ಕೊಡ್ತಾನಂತೆ. ಆವಾಗ ಗುರುಗಳು ಕೇಳ್ತಾರಂತೆ, ಯಾಕಪ್ಪ ನೀನು ಹಣ್ಣು ತಿಂದಿಲ್ಲ ಅಂತ. ಅದಕ್ಕೆ ಆ ಹುಡುಗ ಹೇಳ್ತಾನಂತೆ, ಗುರುಗಳೇ ನನಗೆ ಬಚ್ಚಿಟ್ಕೊಳಕ್ಕೆ ಎಲ್ಲೂ ಜಾಗ ಸಿಗಲಿಲ್ಲ, ನಾನು ಎಲ್ಲಿಗೆ ಹೋದರೂ ಮೇಲೊಬ್ಬ ಕೂತಿರ್ತಾನೆ, ನೋಡ್ತಾ ಇರ್ತಾನಲ್ಲ, ಅದಕ್ಕೆ ನನಗೆ ತಿನ್ನಕ್ಕೆ ಆಗಲಿಲ್ಲ ಅಂತ ಕೇಳ್ತಾನಂತೆ. ಆಮೇಲೆ ಬಿಡಿಸಿ ಹೇಳಪ್ಪ ಅಂತೇಳಿ ಗುರುಗಳು ಕೇಳ್ತಾರಂತೆ, ನೀವೇ ನಮಗೆ ಪಾಠ ಮಾಡಿದ್ರಲ್ಲ, ನಮ್ಮನ್ನು ಯಾರೇ ನೋಡಿಲ್ಲ ಅಂತಂದ್ರೂ ಮೇಲೆ ದೇವರು ಅಂತ ಒಬ್ಬನ ಇರ್ತಾನೆ, ಅವನು ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತಾನೆ ಅಂತ ನೀವೇ ಹೇಳಿದ್ರಲ್ವಾ, ಅದಕ್ಕೆ ನಾನು ಬಚ್ಚಿಟ್ಕೊಂಡು ಹೇಗೆ ತಿನ್ನಲಿ ಅಂತ ಕೇಳ್ತಾನಂತೆ. ತುಂಬ ಒಳ್ಳೆ ಪಾಠ ಕಲ್ತಿದ್ಯಪ್ಪ, ಶಭಾಷ್ ಅಂತೇಳಿ ಗುರುಗಳು ಅವನನ್ನು ಬೆನ್ತಟ್ಟಿ ಪ್ರೋತ್ಸಾಹಿಸ್ತಾರಂತೆ. ಚೆನ್ನಾಗಿತ್ತಾ? ತುಂಬ ಜನ ಇದೇ ಭ್ರಮೆಯಲ್ಲಿರ್ತಾರಲ್ವ, ನಮ್ಮನ್ನು ಯಾರೂ ನೋಡ್ತಿಲ್ಲ ಅಂಥೇಳಿ. ಆದರೆ ನಮ್ಮ ಪ್ರತಿಯೊಂದು ನಡೆಗಳನ್ನ ಮೇಲೊಬ್ಬ ಕೂತು ನೋಡ್ತಾ ಇರ್ತಾನೆ, ಲೆಕ್ಕ ಬರಿತಾ ಇರ್ತಾನೆ. ಒಂದಲ್ಲ ಒಂದು ದಿವಸ ಅದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾನೆ. ಅದು ಒಳ್ಳೆಯದಕ್ಕಾಗಿದ್ರೂ ಉತ್ತರ ಬರುತ್ತೆ, ಕೆಟ್ಟದ್ದಕ್ಕಾಗಿದ್ರೂ ಉತ್ತರ ಬರುತ್ತೆ. ಕೃಷ್ಣಾರ್ಪಣಮಸ್ತು.